ಹಚ್ಚ ಹಸಿರಾಗಿರುವ ಕೃಷಿ ತೋಟ, ತೊಂಡೆಕಾಯಿ, ಅಲಸಂಡೆ, ಬಸಳೆ, ಸೊಂಪಾಗಿ ಬೆಳೆದ ಬಾಳೆಗಿಡ, ರಂಬುಟನ್, ಡ್ರ್ಯಾಗನ್ ಫ್ರೂಟ್ ಹೀಗೆ ಈ ದೃಶ್ಯವನ್ನೆಲ್ಲ ಗಮನಿಸಿದ್ದರೆ ಯಾವುದೋ ಪ್ರಗತಿಪರ ಕೃಷಿಕರ ತೋಟದಲ್ಲಿದ್ದೇವಾ ಎಂದು ನೀವು ಅಂದುಕೊಂಡರೆ ನಿಮ್ಮ ಊಹೆ ತಪ್ಪು. ಇಂತಹ ಕೃಷಿ ಲೋಕವನ್ನೇ ಸೃಷ್ಟಿಸಿದ್ದು ಸರಕಾರಿ ಶಾಲೆಯ ವಿದ್ಯಾರ್ಥಿಗಳು. ಗ್ರಾಮೀಣ ಭಾಗದ ಸರಕಾರಿ ಶಾಲೆಯ ಮಕ್ಕಳಿಗೆ ಕೊಂಚ ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ಮಾಡಿದರೆ ಏನು ಬೇಕಾದರೂ ಸಾಧಿಸುತ್ತಾರೆ ಎನ್ನುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಗ್ರಾಮೀಣ ಪ್ರದೇಶವಾದ ಕೇರಳ ಕರ್ನಾಟಕ ಗಡಿಯಲ್ಲಿರುವ ಮಾಣಿಲ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಮಜಲಿನ ವಿದ್ಯಾರ್ಥಿಗಳು ಸಾಧಿಸಿ ತೋರಿಸಿದ್ದಾರೆ. ಮಾಣಿಲದ ಕಾಮಜಲಿನಲ್ಲಿ 1999ರಲ್ಲಿ ಆರಂಭವಾದ ಸರಕಾರಿ ಶಾಲೆ 25 ಸಂವತ್ಸರಗಳನ್ನು ಪೂರೈಸುತ್ತಿದ್ದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಹೀಗಾಗಿ ಶ್ರೀ ಕ್ಷೇತ್ರ ಕುಕ್ಕಾಜೆಯ ಧರ್ಮದರ್ಶಿ ಎಂಕೆ ಕುಕ್ಕಾಜೆ ಅವರ ಗೌರವಾಧ್ಯಕ್ಷತೆ ಹಾಗೂ ನರಸಪ್ಪ ಬಾಳೆಕಲ್ಲು ಅಧ್ಯಕ್ಷತೆಯಲ್ಲಿ ಬೆಳ್ಳಿ ಹಬ್ಬದ ಸಮಿತಿ ರಚಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಶ್ರೀ ಕ್ಷೇತ್ರ ಕುಕ್ಕಾಜೆಯ ಶ್ರೀಕೃಷ್ಣ ಗುರೂಜಿ ವತಿಯಿಂದ 25ನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆ ತೀರಾ ಅಗತ್ಯವಾಗಿ ಬೇಕಾಗಿದ್ದ ತರಗತಿ ಕೊಠಡಿಯನ್ನು ಕೊಡುಗೆಯಾಗಿ ನೀಡಿದ್ದು ಕಾಮಗಾರಿಯು ನಡೆಯುತ್ತಿದೆ. ಇನ್ನು ಜನವರಿ 25ರಂದು ಬೆಳ್ಳಿ ಹಬ್ಬದ ಸಂಭ್ರಮದ ಕಾರ್ಯಕ್ರಮ ನಡೆಯಲಿದ್ದು ಕೊಠಡಿಯ ಉದ್ಘಾಟನೆಯೂ ಅಂದೇ ನಡೆಯಲಿದೆ. ಬೆಳ್ಳಿ ಹಬ್ಬದ ಸಮಿತಿ, ಎಸ್ಟಿಎಂಸಿ, ಶಿಕ್ಷಕರು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಪೋಷಕರು, ಹಿರಿಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಬೆಳ್ಳಿ ಹಬ್ಬದ ನೆನಪಿಗಾಗಿ ಸುಮಾರು 25 ಸೆಂಟ್ಸ್ ಜಾಗವನ್ನು ಸಮತಟ್ಟುಗೊಳಿಸಿ ಆವರಣ ಬೇಲಿ ನಿರ್ಮಿಸಲಾಗಿದೆ. ಬಳಿಕ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಕೃಷಿ ತೋಟ ನಿರ್ಮಿಸಿದ್ದು ಬೆಂಡೆಕಾಯಿ, ತೊಂಡೆಕಾಯಿ, ಬದನೆ, ಅಲಸಂಡೆ, ಬಸಳೆ, ಮೆಣಸಿನ ಗಿಡ, 150ರಷ್ಟು ಬಾಳೆಗಿಡ, ರಾಂಬೂಟನ್, ಡ್ರ್ಯಾಗನ್ ಫ್ರೂಟ್, ತೆಂಗಿನ ಗಿಡ, ಹಲಸಿನ ಗಿಡಗಳನ್ನು ಬೆಳೆಯಲಾಗಿದೆ. ಸದ್ಯ ಮಧ್ಯಾಹ್ನದ ಶಾಲೆಯ ಬಿಸಿಯೂಟಕ್ಕೆ ಇದರಿಂದಲೇ ತರಕಾರಿ ಹಾಗೂ ತೆಂಗಿನಕಾಯಿ ಬಳಸುತ್ತಿದ್ದು ಹೆಚ್ಚುವರಿ ತರಕಾರಿಗಳನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಗಿಡಗಳ ಆರೈಕೆ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಎಳವೆಯಲ್ಲೇ ಕೃಷಿಯ ಆಸಕ್ತಿ ಮೂಡಿಸುವುದರ ಜೊತೆಗೆ ಮಧ್ಯಾಹ್ನದ ಊಟಕ್ಕೂ ತಮ್ಮದೇ ಕೃಷಿ ತೋಟದಲ್ಲಿ ತರಕಾರಿ ಬೆಳೆಸುವ ಮೂಲಕ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಗ್ರಾಮೀಣ ಭಾಗದ ಸರಕಾರಿ ಶಾಲೆ 25 ವರ್ಷಗಳನ್ನು ಪೂರೈಸುತ್ತಿರುವುದರ ಜೊತೆಗೆ ಅದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿರುವುದು ಶ್ಲಾಘನೀಯವಾಗಿದೆ. ಹಾಗೆ ಇದು 25ನೇ ವರ್ಷದ ಬೆಳ್ಳಿ ಹಬ್ಬ ಸಮಾರಂಭವು ಇದೇ ಜನವರಿ 25ನೇ ತಾರೀಕಿಗೆ ನಡೆಯಲಿದೆ. ಅದಕ್ಕಾಗಿ ಎಲ್ಲ ಕೆಲಸ ಕಾರ್ಯಗಳೀಗ ನಡೀತಾ ಇವೆ. ಹಾಗೆ ನಮಗೆ ಒಂದು ಸಂತೋಷದ ಸಮಯ. ಹಾಗೆ ಎಲ್ಲ ಇದಕ್ಕೆ ದಾನಿಗಳು, ವಿದ್ಯಾವಂತರು, ಹಾಗೆ ವಿದ್ಯಾಭಿಮಾನಿಗಳು ಎಲ್ಲರೂ ಇದಕ್ಕೆ ತುಂಬ ಸಹಕಾರ ಕೊಡ್ತಾರೆ. ಆ ಕಾರಣದಿಂದ ನಾವು 25ನೇ ವರ್ಷದ ಈ ರಜತ ಮಹೋತ್ಸವವನ್ನು ಆಚರಿಸಲು ವಿಜೃಂಭಣೆಯಿಂದ ತಯಾರು ಮಾಡ್ತಾ ಇದ್ದೇವೆ. ಈಗ ಈ ಶಾಲೆ ಪ್ರಾರಂಭ ಆಗಿ 25 ವರ್ಷ ಆಯಿತು. 1999 ಪ್ರಾರಂಭ ಆಗಿದೆ. ಅದು ನಂತರ 2004ನೇ ಇಸವಿಯಲ್ಲಿ ಅದು ಮೇಲ್ದರ್ಜೆ ಹೊಂದಿ ಈಗ 7ನೇ ತರಗತಿವರೆಗೆ ಇದೆ. ಇಲ್ಲಿಂದ ಬಾಕಿ ಶಾಲೆಯೆಲ್ಲ ಇದು ಬಹಳ ಒಂದು ಆ ಸಮಯದಲ್ಲಿ ರಸ್ತೆ ಎಲ್ಲ ಕುಗ್ರಾಮ, ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಈ ಆಸುಪಾಸಿನ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಇಲ್ಲಿ ಶಾಲೆ ಪ್ರಾರಂಭವಾಗಿದೆ. ಇದು ಈ ಸರ್ಕಾರಿ ಶಾಲೆ. ಈಗ ಈ ಶಾಲೆಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿವೆ. ಕಂಪ್ಯೂಟರ್ ಇದೆ, ಹಾಗೆ ಮಕ್ಕಳಿಗೆ ಬ್ಯಾಂಡ್ ಸೆಟ್ ಇದೆ, ಮತ್ತು ಮೈಕ್ ಸೆಟ್ ಇದೆ. ಹಾಗೆ ಈಗ ತರಕಾರಿ ವ್ಯವಸ್ಥೆಯು ಈ ಶಾಲೆಗೆ ಬೇಕಾದಷ್ಟು ಎಲ್ಲ ರೀತಿಯ ಬೇರೆ ಬೇರೆ ತರಕಾರಿಗಳನ್ನು ನಾವು ಇಲ್ಲಿ ಬೆಳೆಸ್ತಾ ಇದ್ದೇವೆ. ನಾವೆಲ್ಲರೂ ಟೀಚರ್ಸು ನಾವೆಲ್ಲ ಒಟ್ಟು ಸೇರಿ ಮತ್ತು ನಮ್ಮ ಈ ಕಮಿಟಿಯವರು ಹಾಗೆ ಊರಿನವರು ಕೂಡ ತುಂಬ ಸಹಕಾರ ಇದಕ್ಕೆ. ಅವರ ಸಹಕಾರದಿಂದ ನಾವೆಲ್ಲ ಇದನ್ನು ಬೆಳೆಸ್ತಾ ಇದ್ದೇವೆ. ಶಾಲೆ ಈಗ ಕೆಲಸ ಎಲ್ಲ ನಡೀತಾ ಇದೆ. ಒಂದು ಕೊಠಡಿ ಕೆಲಸ ಆಗ್ತದೆ, ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಅದರ ಎಲ್ಲ ಕಾರ್ಯಗಳು ಈಗ ಬಹಳ ತುರ್ತಾಗಿ ನಡೀತಾ ಇದೆ. ಇದು ತೀರಾ ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಾಗಿದೆ. ಈ ಶಾಲೆಯು ಜೂನ್ 1, 1999ನೇ ಇಸವಿಗೆ ಪ್ರಾರಂಭ ಆಗಿದೆ. ಸದ್ಯ 2024ನೇ ಇಸವಿಗೆ 25ನೇ ವರ್ಷಗಳನ್ನು ಪೂರೈಸಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸಲು ಈಗಾಗಲೇ ನಾವು ಬೆಳ್ಳಿ ಹಬ್ಬ ಸಮಿತಿಯನ್ನು ಕೂಡ ರಚಿಸಿದ್ದೇವೆ. ಈ ಒಂದು ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ
ನಮ್ಮ ಶ್ರೀ ಕ್ಷೇತ್ರ ಕುಕ್ಕಜಿ ಇಲ್ಲಿನ ಧರ್ಮದರ್ಶಿಗಳನ್ನು ನಾವು ಕೇಳಿಕೊಂಡಾಗ ಅವರು ನಮಗೆ ತೀರಾ ಅಗತ್ಯವಾಗಿ ಬೇಕಿದ್ದ ಒಂದು ತರಗತಿ ಕೊಠಡಿಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ತರಕಾರಿ ತೋಟ ಸುಮಾರು 25 ಸೆನ್ಸ್ ಜಾಗದಲ್ಲಿ ಒಂದು ರೂಪಿತಗೊಂಡಿದೆ. ಈ ತರಕಾರಿ ತೋಟ ಮಾಡುವ ಮೊದಲು ಅದು ತುಂಬ ಗುಡ್ಡ ಪ್ರದೇಶದಲ್ಲಿದ್ದಂತಹ ಜಾಗ. ಈ ಒಂದು ಗುಡ್ಡ ಪ್ರದೇಶದಲ್ಲಿರೋ ಜಾಗವನ್ನು ಸಮತಟ್ಟು ಮಾಡಬೇಕು ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಬಾಳೆಕಲ್ಲು ಅವರಲ್ಲಿ ಕೇಳಿಕೊಂಡಾಗ ಅವರು ನಮಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಮೊದಲನೇ ಹಂತವಾಗಿ ಶ್ರಮದಾನ ನಡೆಸಬೇಕು, ಅಲ್ಲಿರುವ ಹುಲ್ಲು ಪೊದರುಗಳನ್ನೆಲ್ಲ ತೆಗಿಬೇಕು ಅಂತ ಹೇಳಿಕೊಂಡ್ರು. ಅದೇ ರೀತಿ ಒಂದು ದಿವಸ ಆದಿತ್ಯವಾರ ದಿವಸ ನಾವು ಶ್ರಮದಾನವನ್ನು ಇಟ್ಟುಕೊಂಡೆವು. ಶ್ರಮದಾನಕ್ಕೆ ಪಂಚಾಯತ್ ಅಧ್ಯಕ್ಷರು ಮೊದಲೇ ಒಂದು ಲುಂಗಿಯನ್ನು ಉಟ್ಟುಕೊಂಡು ಕತ್ತಿಯನ್ನು ಹಿಡ್ಕೊಂಡು ಬಂದು ಶ್ರಮದಾನಕ್ಕೆ ಮೊದಲಾಗಿ ಬಂದು ನಿಂತಿದ್ರು. ಜೊತೆಗೆ ನಮ್ಮ ಶಾಲೆ SDMC ಅವರು, ಪೋಷಕರು, ಹಿರಿಯ ವಿದ್ಯಾರ್ಥಿಗಳು, ಸಮುದಾಯದವರೆಲ್ಲರೂ ಸೇರಿಕೊಂಡು ಆ ಒಂದು ಶ್ರಮದಾನ ಕಾರ್ಯಕ್ರಮದ ಮೂಲಕ ಅಲ್ಲಿರುವ ಗಿಡಗಳನ್ನೆಲ್ಲ ತೆಗೆಯುವ ಕೆಲಸಗಳನ್ನು ಮಾಡಿದೆವು. ನಂತರ ಆ ಒಂದು ಜಾಗದ ಸಮತಟ್ಟು ಮಾಡುವ ಕೆಲಸವನ್ನು ಸುಮಾರು 20,000 ಖರ್ಚಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಶ್ರೀಧರ್ ಬಾಳೆಕಲ್ಲು ಜೊತೆಗೆ ನಮ್ಮ ಪೋಷಕರ ಸಹಕಾರದೊಂದಿಗೆ ನಾವೊಂದು ಅದರ ಸಮತಟ್ಟಿನ ವ್ಯವಸ್ಥೆಯನ್ನು ಮಾಡಿದೆವು. ತದನಂತರ ಅದಕ್ಕೆ ಸುತ್ತಲೂ ಒಂದು ಆವರಣ ಬೇಲಿ ಅಂತ ಇರಲಿಲ್ಲ. ತರಕಾರಿ ತೋಟವನ್ನು ದನಗಳಿಂದೆಲ್ಲ ರಕ್ಷಿಸಬೇಕಿದ್ರೆ ಅದಕ್ಕೊಂದು ಆವರಣ ಬೇಲಿ ಅವಶ್ಯಕವಾಗಿ ಬೇಕಿತ್ತು. ಈ ಒಂದು ಆವರಣ ಬೇಲಿಯ ವ್ಯವಸ್ಥೆಯನ್ನು ಜೂನ್ ತಿಂಗಳಿನಲ್ಲಿ ಶ್ರೀಯುತ ರಘುರಾಮ ನಾಯಕ ಕಕ್ಕು ಇವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ SDMC ಅಧ್ಯಕ್ಷರಾದ ಸುಂದರ ಕುಲಾಲ್ ಇವರ ಸಹಕಾರದೊಂದಿಗೆ ಮತ್ತು ಜೊತೆಗೆ ಕೆಲಸದವರನ್ನು ಕರೆಸಿ ಅವರಿಗೆ ಒಂದು ಸಂಬಳದ ವ್ಯವಸ್ಥೆಯನ್ನು ಮಾಡಿ ಸುತ್ತಲೂ ಆವರಣ ಬೇಲಿಯನ್ನು ನಿರ್ಮಿಸಿದೆವು. ನಂತರ ತೊಂಡೆಕಾಯಿ ಬಳ್ಳಿಯನ್ನು ನೆಟ್ಟೆವು. ಜೊತೆಗೆ ಅಲಸಂಡೆ ಬೀಜವನ್ನು ಹಾಕಿ ಅಲಸಂಡೆ ಬಳ್ಳಿಯನ್ನು ಮಾಡಿದೆವು. ಜೊತೆಗೆ ಬೆಂಡೆಕಾಯಿಯನ್ನು ಬೆಳೆಸಿದೆವು, ಬದನೆಯನ್ನು ಬೆಳೆಸಿದೆವು. ಈಗ ಬಸಳೆ, ಬದನೆ ಎಲ್ಲ ತರಕಾರಿಗಳು ನಮ್ಮ ಬಿಸಿಯೂಟಕ್ಕೆ ಸಿಗ್ತಾ ಇದೆ. ಈಗಾಗಲೇ ನಾವು 15 kgಯಷ್ಟು ಬೆಂಡೆಕಾಯಿಯನ್ನು 2 ಸಲ ಕೊಯ್ಲು ಮಾಡಿ ಅಂಗಡಿಗೆ ಕೊಟ್ಟು ಅದರ ಹಣದಿಂದ ಅದಕ್ಕೆ ಬೇಕಾದಂತಹ ಕಡಲೆ ಹಿಂಡಿ ಅದನ್ನೆಲ್ಲ ತಂದು ಅದರ ಮೇಂಟೆನೆನ್ಸನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಶಾಲಾ ಕೈತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ನೆಟ್ಟಿದ್ದೇವೆ. ಆಮೇಲೆ ರಾಂಬುಟಾನ್ ಗಿಡಗಳನ್ನು ನೆಟ್ಟಿದ್ದೇವೆ. ಹಲಸಿನ ಗಿಡಗಳನ್ನು ನೆಟ್ಟಿದ್ದೇವೆ. ಸುಮಾರು 150ರಷ್ಟು ನೇಂದ್ರ ಬಾಳೆಹಣ್ಣಿನ ಗಿಡಗಳನ್ನು ಮೊನ್ನೆಯಷ್ಟು ನೆಟ್ಟಿದ್ದೇವೆ. ಜೊತೆಗೆ ಕದಳಿ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇವೆ. ತೆಂಗಿನ ಮರಗಳಿವೆ. ನಮ್ಮ ಶಾಲೆಯಲ್ಲಿ ಒಟ್ಟು 3 ಫಸಲು ಬರುವ ತೆಂಗಿನ ಗಿಡಗಳು ಕೂಡ ಇದೆ. ಈ ಒಂದು ಎಲ್ಲ ವ್ಯವಸ್ಥೆಯಿಂದ ನಮ್ಮ ಶಾಲೆಯ ಒಂದು ಅಕ್ಷರದಾಸ ವ್ಯವಸ್ಥೆ ಬಹಳ ಚೆನ್ನಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.